ರಾಜ್ಯ ರಾಜಕೀಯದಲ್ಲಿ ಪೆನ್ ಡ್ರೈವ್ ಕೋಲಾಹಲ. ಹಾಸನ ಸಂಸದನ ವಿರುದ್ಧ ತಿರುಗಿ ಬಿದ್ರು ಮೈತ್ರಿ ನಾಯಕರು. ಕಠಿಣ ಕ್ರಮ ಎಂದ ಎಚ್ಡಿಕೆ. ನಾವು ಮಹಿಳೆಯರು ತಾಯಂದಿರ ಪರ ಎಂದ ಅಮಿತ್ ಶಾ. ಪ್ರಜ್ವಲ್ ಕುಟುಂಬಕ್ಕೆ ಸಂಕಷ್ಟ ತಪ್ಪೋದಿಲ್ವಾ? ಪೆನ್ ಡ್ರೈವ್ ರಹಸ್ಯ ಬಟ ಬಯಲಾಗಿತ್ತು ಹೇಗೆ? ಪೆನ್ ಡ್ರೈವ್ ಹಿಂದೆ ಇರೋ ಮಹಾನಾಯಕ ಯಾರು? ಇದೇ ಈ ಹೊತ್ತಿನ ಬಿಗ್ ಸ್ಟೋರಿ, ಪೆನ್ ಡ್ರೈವ್ ಪುರಾಣ. ನಾನು ಚೈತ್ರ ರಾಜ್. ಅಮಾನತುಗೊಳಿಸ್ತಾ ಇದ್ದೇವೆ. ಮುಖ್ಯಮಂತ್ರಿಗೆ ಅವರ ಕುಟುಂಬದಲ್ಲಿ ನಡೀತಲ್ಲ ಪ್ರಕರಣ, ಅದನ್ನ ಸ್ವಲ್ಪ ಜ್ಞಾಪಕ ಮಾಡ್ಕೊಳ್ಳಿ. ಅದು ಡಾಕ್ಯುಮೆಂಟ್ ಇದ್ದಾವೆ, ಚರ್ಚೆ ಮಾಡೋಣ. ಇದು ಸಮಗ್ರ ಕರೆಕ್ಟ್ ತನಿಖೆ ಆಗಲಿ. ನಾಳೆ ಬೆಳಿಗ್ಗೆ ಸರ್ಕಾರ ಪತನ ಆಗೋಗ್ತದೆ. ಯಾವ ರೀತಿಯಲ್ಲಿ ಪೆನ್ ಡ್ರೈವ್ಗಳು ಸರ್ಕ್ಯುಲೇಟ್ ಆಯಿತು, ಸರ್ಕ್ಯುಲೇಟ್ ಮಾಡಿದಂಥ ಮಹಾನ್ ನಾಯಕ ಯಾರು? ಕುಮಾರಸ್ವಾಮಿಗೆ ನನ್ನ ನೆನೆಸ್ಕೊಳ್ಳಿಲ್ಲ ಅಂದ್ರೆ ಸೇರುವುದಿಲ್ಲ. ಟಿಕೆಟ್ ಕೊಟ್ಟವರು, ಅವ್ರನ್ನ ಗೆಲ್ಸಿದವರು ಎಲ್ಲ ಕಾಂಗ್ರೆಸ್ ಅವರು. ಈಗ ನಮ್ಮ ಮೇಲೆ ಯಾಕೆ ಆಪಾದನೆ ಮಾಡ್ತಾರೆ? ನಾವು ಈಗ ಅಲಯನ್ಸ್ ಪಾರ್ಟಿ, ನಾವು ಪಾರ್ಟ್ನರು. ಅವರ ಮಗನ ವಿಷಯದಲ್ಲಿ ರೇವಣ್ಣ ಜವಾಬ್ದಾರಿ ಇರೋದು, ನಂದಲ್ಲ. ಬಟ್ ಇವರು ಇದೇ ತರ ಮೋಸ ಮಾಡಿದ್ರೆ ಪ್ರಜ್ವಲ್ ಪೆನ್ ಡ್ರೈವ್ ರಾಜ್ಯ ರಾಜಕೀಯದಲ್ಲಿ ಕೋಲಾಹಲ ಸೃಷ್ಟಿಸಿದೆ. ಒಂದು ಪೆನ್ ಡ್ರೈವ್ 14 ಕ್ಷೇತ್ರಗಳಲ್ಲಿ ಹಿನ್ನಡೆಯ ಭೀತಿ ಸೃಷ್ಟಿಸಿದೆ. ಅಮಿತ್ ಶಾ, ಎಚ್ಡಿಕೆ ಸೇರಿದಂತೆ ಎಲ್ಲರಿಗೂ ಇದು ಟೆನ್ಷನ್ ಕೊಡ್ತಾ ಇದೆ. ಕಾಂಗ್ರೆಸ್ ಪಕ್ಷಕ್ಕೆ ಇದೇ ಅಸ್ತ್ರವಾಗಿದ್ರೆ ದೋಸ್ತಿಗೆ ಭಾರೀ ಮುಜುಗರವನ್ನ ಉಂಟು ಮಾಡಿದೆ. ಇದರ ನಡುವೆ ಎಸ್ಐಟಿ ತನಿಖೆ ಚುರುಕುಗೊಂಡಿದ್ದು ಹೊಸ ವಿಚಾರಗಳು ಬೆಳಕಿಗೆ ಬರ್ತಾ ಇವೆ. ಪೆನ್ ಡ್ರೈವ್ ಬೆಂಕಿಯಲ್ಲಿ ಪ್ರಜ್ವಲ್, ಜೆಡಿಎಸ್ ಪಕ್ಷದಿಂದ ಸಸ್ಪೆಂಡ್ ನೋಟಿಸ್. 2012ರ ವಿಡಿಯೋಗಳು ಲೀಕ್. ಪೆನ್ ಡ್ರೈವ್ ಹಿಂದೆ ಮಹಾನ್ ನಾಯಕರು, ಕಾಂಗ್ರೆಸ್ನ ಮಹಾನ್ ನಾಯಕ. ವಿಡಿಯೋ ಹಂಚಿದ್ದು ಯಾರು? ಮಾಜಿ ಕಾರು ಚಾಲಕ ಹೇಳಿದ್ದೇನು? ಕಾಂಗ್ರೆಸ್ ಅಲ್ಲಿ ಕೊಟ್ಟಿದ್ದಾರೆ, ಇನ್ನೊಬ್ರಿಗೆ ಕೊಟ್ಟಿದ್ದಾರೆ. ನಾನು ಕಾಂಗ್ರೆಸ್ ಕೊಡೋದಾಗಿರೋ ಸ್ವಾಮಿ, ನಾನು ಯಾಕೆ ಮತ್ತೆ ಬರ್ತಿದ್ದೇನೆ ಕೇಳೋದಕ್ಕೆ? ಇದು ಒಂದು ಪೆನ್ ಡ್ರೈವ್ ಕಥೆ. ಇದು 3000ಕ್ಕೂ ಹೆಚ್ಚು ಅಶ್ಲೀಲ ವಿಡಿಯೋಗಳ ಕಥೆ. ಇದು ಪ್ರಬಲ ರಾಜಕಾರಣಿಯೊಬ್ಬನ ಕಥೆ. ಇದು ಸ್ವತಂತ್ರ ಭಾರತದ ಇತಿಹಾಸದಲ್ಲೇ ಕಂಡು ಕೇಳರಿಯದ ಸೆಕ್ಸ್ ಸ್ಕ್ಯಾಂಡಲ್ ಕಥೆ. ಎಸ್, ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದ ವಿಡಿಯೋಗಳು ಈಗ ಇಡೀ ದೇಶದಲ್ಲಿ ಸಂಚಲನ ಸೃಷ್ಟಿಸಿದ್ದು ಎಲ್ಲರೂ ಶಾಕ್ ಆಗುವಂತೆ ಮಾಡಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 3000ಕ್ಕೂ ಹೆಚ್ಚು ವಿಡಿಯೋಗಳು, ಒಂದಕ್ಕಿಂತ ಒಂದು ಭಯಾನಕ, ಅಶ್ಲೀಲ. ಆ ವಿಡಿಯೋಗಳನ್ನ ನೋಡಿದವರು ಇವನು ಮನುಷ್ಯನೇನಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇಂಥ ಕಾಮಕ್ರಿಮಿಗೆ ಶಿಕ್ಷೆ ಆಗಬೇಕು ಅಂತ ಮಹಿಳಾ ಸಂಘಟನೆಗಳು, ಮಹಿಳೆಯರು ಒತ್ತಾಯಿಸ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಎಸ್ಐಟಿ ರಚನೆ ಮಾಡಿ ತನಿಖೆ ಮಾಡುತ್ತಾ ಇದೆ. ಮೈತ್ರಿ ಪಕ್ಷಗಳು ಉಪ್ಪು ತಿಂದವರು ನೀರು ಕುಡಿಯಲೇಬೇಕು ಅಂತ, ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸಲೇಬೇಕು ಅಂತ ಪ್ರಜ್ವಲ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಇಟ್ಟಿರುವ ಜೆಡಿಎಸ್ ಪಕ್ಷದಿಂದಲೇ ಪ್ರಜ್ವಲ್ ರೇವಣ್ಣರನ್ನ ಉಚ್ಚಾಟನೆ ಮಾಡಿದೆ. ಎಸ್, ಪೆನ್ ಡ್ರೈವ್ ಬೆಂಕಿಯಲ್ಲಿ ಪ್ರಜ್ವಲ್ ರೇವಣ್ಣ ಧಗ ಅಂತ ಉರಿತಾ ಇದ್ದಾರೆ. ಪಾಪ ಮಾಡಿ ಫಾರಿನ್ಗೆ ಹೋದ್ರು ಮಾಡಿದ ಪಾಪ ಸುಮ್ಮನೆ ಬಿಡೋದಿಲ್ಲ ಅನ್ನೋ ಹಾಗೆ ತಮ್ಮದೇ ಪಕ್ಷದಿಂದ ಪ್ರಜ್ವಲ್ ರೇವಣ್ಣ ಅಮಾನತಾಗಿದ್ದಾರೆ. ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು, ಪಕ್ಷದಿಂದಲೂ ನಿರ್ದಾಕ್ಷಿಣ್ಯ ಕ್ರಮ ಆಗುತ್ತೆ ಅಂತ ಹೇಳ್ಕೊಂಡು ಬಂದಿದ್ದ ಎಚ್ಡಿ ಕುಮಾರಸ್ವಾಮಿ ಇಂದು ಕೋರ್ ಕಮಿಟಿ ಸಭೆ ನಡೆಸಿ ಪಕ್ಷದಲ್ಲಿ ಎಲ್ಲರ ತೀರ್ಮಾನ ತೆಗೆದುಕೊಂಡು ಪ್ರಜ್ವಲ್ ರೇವಣ್ಣನನ್ನ ಅಮಾನತು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಜೆಡಿಎಸ್ ಪಕ್ಷದಿಂದ ಅವರಿಗೆ ಶೋಕಾಸ್ ನೋಟಿಸ್ ಕೊಡುವುದಕ್ಕೂ ತೀರ್ಮಾನಿಸಲಾಗಿದೆ. ಅಮಾನತುಗೊಳಿಸ್ತಾ ಇದ್ದೇವೆ. ಒಂದೇ ನಿಮಿಷ. ಎಸ್ಐಟಿಯ ತನಿಖೆಗೆ ಆದೇಶ ಸರ್ಕಾರದಿಂದ ಆಗಿದೆ. ಎಸ್ಐಟಿ ತನಿಖೆಯಲ್ಲಿ ಬರ್ತಕ್ಕಂಥ ವರದಿ ಏನು ಬರುತ್ತೆ, ಅದರ ಮೇಲೆ ಸರ್ಕಾರದ ಕ್ರಮ ಏನಿದೆ, ಅದರ ಮೇಲೆ ಅವರ ಎಷ್ಟು ವರ್ಷ ನಾವು ಸಸ್ಪೆಂಡ್ ಮಾಡಿದ್ದೇವೆ ಅಂತಕ್ಕಂಥ ವಿಷಯ ಅದರ ಮೇಲೆ ನಿಂತಿದೆ. ಇಲ್ಲಿ ನೀವೇನ್ ಹೇಳ್ತಾ ಇದ್ದೀರಿ, ಎಷ್ಟು ದಿವಸದೊಳಗೆ ಅಮಾನತು ಅಂತ ಹೇಳಿ ಸಸ್ಪೆಂಡ್ ಮಾಡ್ತಕ್ಕಂಥದ್ದು, ಇದು ಎಸ್ಐಟಿಯ ತನಿಖೆಯಲ್ಲಿ ಪ್ರಜ್ವಲ್ ಅವರ ಪಾತ್ರ ಏನಿದೆ ಅಂತಕ್ಕಂಥ ವರದಿ ಬರೋವರೆಗೂ ಸಸ್ಪೆನ್ಷನ್ ಇದೆ. ತಪ್ಪಿತಸ್ಥ ಅಂತಕ್ಕಂಥದ್ದು ವರದಿಯಲ್ಲಿ ಬಂದಾಗ ಪರ್ಮನೆಂಟ್ ಆಗಿ ಸಸ್ಪೆಂಡ್ ಮಾಡ್ತೀವಿ. ಎಸ್, ಪ್ರಜ್ವಲ್ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಅಂತ ಹೇಳಿದ್ದ ಎಚ್ಡಿ ಕುಮಾರಸ್ವಾಮಿ ತಾವು ಹೇಳಿದಂತೆಯೇ ಮಾಡಿದ್ದಾರೆ. ಆದರೆ ಈ ಸಸ್ಪೆಂಡ್ ಎಷ್ಟು ದಿನಗಳ ಕಾಲ ಅನ್ನೋದನ್ನ ಅವರು ಹೇಳಿಲ್ಲ.
SIT ತನಿಖೆ ನಡೀತಾ ಇದೆ, ತನಿಖೆಗೆ ಎಲ್ಲಾ ರೀತಿ ಸಹಕಾರ ಕೊಡ್ತೀವಿ, ತನಿಖೆಯಲ್ಲಿ ಒಂದು ವೇಳೆ ಪ್ರಜ್ವಲ್ ತಪ್ಪಿತಸ್ಥ ಅಂತ ಸಾಬೀತಾದ್ರೆ ಪರ್ಮನೆಂಟ್ ಆಗಿಯೇ ಅವರನ್ನ ಪಕ್ಷದಿಂದ ಸಸ್ಪೆಂಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. SIT ರಚನೆ ಮಾಡಿ ತನಿಖೆ ಮಾಡ್ತಾ ಇರುವುದನ್ನ ಸ್ವಾಗತ ಮಾಡ್ತೀವಿ, ತನಿಖೆಗೆ ವಿರುದ್ಧವಾದ ಹೇಳಿಕೆಗಳನ್ನ ಕೊಡಲ್ಲ, ಯಾವುದೇ ರೀತಿಯಲ್ಲೂ ಮಧ್ಯಪ್ರವೇಶ ಮಾಡುವುದಿಲ್ಲ, ಮಹಿಳೆಯರಿಗೆ ಅವಮಾನ ಆಗಿದೆ ಅನ್ನೋ ಕಾರಣದಿಂದ ಅವರನ್ನ ಅಮಾನತು ಮಾಡ್ತಾ ಇದ್ದೇವೆ ಅಂತ JDS ನಾಯಕ GT ದೇವೇಗೌಡ ಹೇಳಿದ್ದಾರೆ. ಏನು SIT ತನಿಖೆಯನ್ನ ಪ್ರಾರಂಭ ಮಾಡಿದೆ ಅದನ್ನ ಸ್ವಾಗತ ಮಾಡಿದ್ದೇವೆ. ತನಿಖೆ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಯಾರು ಕೂಡ ಅದಕ್ಕೆ ವಿರುದ್ಧವಾದಂತ ಹೇಳಿಕೆಗಳನ್ನಾಗಲಿ ಮಧ್ಯ ಪ್ರವೇಶ ಮಾಡ್ತಕ್ಕಂಥದ್ದಾಗಲಿ ಮಾಡಬಾರದು. ಒಂದು ಅಪಮಾನ ಆಗಿದೆ ಅಂತೇಳಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಈ ವಿಚಾರವಾಗಿ ಅವರನ್ನ ಪಕ್ಷದಿಂದ ಅಮಾನತು ಮಾಡಬೇಕು ಅಂತಕ್ಕಂಥ ನಿರ್ಣಯವನ್ನ ಸರ್ವಾನುಮತದಿಂದ ಕೈಗೊಂಡು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ HD ದೇವೇಗೌಡರಿಗೆ ಶಿಫಾರಸನ್ನ ಮಾಡಿದ್ದೇವೆ. ಪ್ರಜ್ವಲ್ ರೇವಣ್ಣ ಅವರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಎಲ್ಲರೂ ಪ್ರಜ್ವಲ್ ಬಗ್ಗೆಯೇ ಮಾತಾಡ್ತಾ ಇದ್ದಾರೆ. ಆದ್ರೆ ಹೊಳೆನರಸೀಪುರದಲ್ಲಿ ದಾಖಲಾಗಿರೋ ಕೇಸ್ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ. ಸದ್ಯ FIR ನಲ್ಲಿ ರೇವಣ್ಣ ಅವರು A1 ಆಗಿದ್ದು ಪ್ರಜ್ವಲ್ A2 ಆಗಿದ್ದಾರೆ. ಆದ್ರೆ A1 ಆರೋಪಿಯನ್ನ ಬಿಟ್ಟು ಪ್ರಜ್ವಲ್ ಅವರನ್ನ ಅಮಾನತು ಮಾಡಲಾಗಿದೆ. ಇದೇ ಪ್ರಶ್ನೆಗೆ ಉತ್ತರಿಸಿರುವ HDK ರೇವಣ್ಣ ವಿರುದ್ಧ ಸುಳ್ಳು ಕೇಸ್ ಕೊಡಲಾಗಿದೆ ಅಂತ ಹೇಳಿದ್ದಾರೆ. ಒಂದು ಕಡೆ JDS ಪಕ್ಷದಿಂದಲೇ ಪ್ರಜ್ವಲ್ ರೇವಣ್ಣ ಅಮಾನತು ಆಗಿದ್ದಾರೆ, ಮತ್ತೊಂದು ಕಡೆ ದೋಸ್ತಿ ನಾಯಕರೆಲ್ಲ ಪ್ರಜ್ವಲ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಕೇಂದ್ರ ಸಚಿವ ಅಮಿತ್ ಶಾ ಸಹ ಪೆನ್ ಡ್ರೈವ್ ಪ್ರಕರಣದ ಬಗ್ಗೆ ಕೆಂಡಾಮಂಡಲವಾಗಿದ್ದು ಮಹಿಳೆಯರಿಗೆ ತಾಯಂದಿರಿಗೆ ಅನ್ಯಾಯ ಆದರೆ ನಾವು ಸುಮ್ಮನೆ ಇರೋದಿಲ್ಲ ಅಂತ ಹೇಳಿದ್ದಾರೆ. ತಾವು ತನಿಖೆ ಪರ ಇದ್ದೇವೆ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿದ್ದಾರೆ. ऐसा सहन किया ही नहीं जा सकता और भारतीय जनता पार्टी का स्टैंड बहुत स्पष्ट है और अब तक कार्यवाही कांग्रेस पार्टी ने क्यों नहीं की और हमारे साथी दल JDS ने भी उन पर कदम उठाने की घोषणा की है. आज शायद उनकी कोर कमेटी की मीटिंग है और कदम उठाए भी जाएंगे. इस प्रकार की घटनाओं को सार्वजनिक जीवन में, समाज में या निजी तौर पर कहीं पर कोई स्थान नहीं होना चाहिए. कठोर से कठोर कदम उठाने चाहिए. ಎಸ್, ನಾವು ಯಾವತ್ತೂ ಮಾತೃಶಕ್ತಿಯೊಂದಿಗೆ ಇರುತ್ತೇವೆ. ಬಿಜೆಪಿ ಸ್ಟ್ಯಾಂಡ್ ಎಂದಿಗೂ ಒಂದೇ, ನಾವು ಬದಲಾಗಲ್ಲ ಅಂತ ಅಮಿತ್ ಶಾ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಕಾಂಗ್ರೆಸ್ ಪಕ್ಷ ನಮ್ಮ ಮೇಲೆ ಗೂಬೆ ಕೂರಿಸುವ ಪ್ರಯತ್ನ ಮಾಡ್ತಾ ಇದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವೇ ಅಧಿಕಾರದಲ್ಲಿದೆ, ಅವರೇ ತನಿಖೆ ನಡೆಸಿ ಶಿಕ್ಷೆ ಕೊಡಿಸಲಿ ಅಂತ ಹೇಳಿದ್ದಾರೆ. ಹೀಗೆ ದೋಸ್ತಿ ನಾಯಕರೆಲ್ಲರೂ ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣದಲ್ಲಿ ಸಂತ್ರಸ್ತರ ಪರವಾಗಿ ನಿಂತಿದ್ದು ಪ್ರಜ್ವಲ್ಗೆ ಶಿಕ್ಷೆ ಆಗಬೇಕು ಅಂತ ಒತ್ತಾಯಿಸಿದ್ದಾರೆ. ಕೆಲವೇ ದಿನಗಳಲ್ಲಿ ರಾಜ್ಯದ 14 ಕ್ಷೇತ್ರಗಳಿಗೆ ಚುನಾವಣೆ ನಡೀತಾ ಇರೋದ್ರಿಂದ ಈ ಪ್ರಕರಣ ಮೈತ್ರಿಗೆ ಹಿನ್ನಡೆ ಉಂಟು ಮಾಡಬಹುದು ಅನ್ನೋ ಕಾರಣಕ್ಕೆ ಈಗ ಎಲ್ಲರೂ ಪ್ರಜ್ವಲ್ ರೇವಣ್ಣ ಅವರನ್ನ ಟೀಕೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಅಂತೂ ಇದನ್ನೇ ಚುನಾವಣಾ ಅಸ್ತ್ರ ಮಾಡಿಕೊಳ್ಳಲು ತೀರ್ಮಾನಿಸಿದ್ದು ರಾಜ್ಯದಾದ್ಯಂತ ಹೋರಾಟಗಳನ್ನ ಮಾಡ್ತಾ ಇದೆ. ಪ್ರಜ್ವಲ್ ಪ್ರಕರಣದಲ್ಲಿ ಸಿಡಿದೆದ್ದ ಕಾಂಗ್ರೆಸ್, HDK ನಿವಾಸ, ಬಿಜೆಪಿ ಕಚೇರಿ ಎದುರು ಪ್ರತಿಭಟನೆ. ಈಗಷ್ಟೇ ರಾಜ್ಯದಲ್ಲಿ ಮೊದಲ ಹಂತದ ಲೋಕಸಭೆ ಚುನಾವಣೆ ಮುಕ್ತಾಯವಾಗಿದೆ. ಕೆಲವೇ ದಿನಗಳಲ್ಲಿ 14 ಕ್ಷೇತ್ರಗಳಿಗೆ 2ನೇ ಹಂತದ ಚುನಾವಣೆ ನಡೆಯಲಿದೆ. ಇಂತಹ ಸಮಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮೈಲೇಜ್ ಕೊಡುವಂತಹ ಘಟನೆಯೊಂದು ಬೇಕಾಗಿತ್ತು. ಸದ್ಯ ಪ್ರಜ್ವಲ್ ಪ್ರಕರಣ ಮೈತ್ರಿ ಪಕ್ಷಕ್ಕೆ ಭಾರೀ ಮುಜುಗರ ಉಂಟು ಮಾಡುತ್ತಾ ಇದ್ದು ಈ ಘಟನೆಯಿಂದ ಹೇಗಾದ್ರೂ ಮಾಡಿ ಹೊರಬರಬೇಕು ಅಂತ ಕಮಲದಳ ಪ್ರಯತ್ನ ಪಡ್ತಾ ಇವೆ. ಇಂತಹ ಸಮಯದಲ್ಲೇ ಇದೇ ವಿಚಾರ ಇಟ್ಟುಕೊಂಡು ಎದುರಾಳಿಗಳ ವಿರುದ್ಧ ಹೋರಾಡಬೇಕು ಅಂತ ತೀರ್ಮಾನಿಸಿರೋ ಕಾಂಗ್ರೆಸ್ ಪ್ರಜ್ವಲ್ ವಿರುದ್ಧ ರಾಜ್ಯದಲ್ಲಿ ಹೋರಾಟಗಳನ್ನ ಶುರು ಮಾಡಿದೆ. HD ಕುಮಾರಸ್ವಾಮಿ ಮನೆ ಎದುರು ಪ್ರತಿಭಟನೆ ಮಾಡಿದ್ದ ಕಾಂಗ್ರೆಸ್ ಈಗ ರಾಜ್ಯ ಬಿಜೆಪಿ ಕಚೇರಿ ಎದುರೇ ದೊಡ್ಡ ಮಟ್ಟದ ಹೋರಾಟ ನಡೆಸಿದೆ. ಪ್ರಜ್ವಲ್ ಪ್ರಕರಣದಲ್ಲಿ ಬಿಜೆಪಿ ಸೈಲೆಂಟ್ ಆಗಿದೆ. ಬಿಜೆಪಿ ನಾಯಕರು ಇದರ ಬಗ್ಗೆ ಮಾತಾಡಬೇಕು. ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಬಗ್ಗೆ ಬಾಯಿ ಬಿಡಬೇಕು ಅಂತ ಒತ್ತಾಯಿಸಿ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕಲು ಪ್ರಯತ್ನಿಸಿದ್ದಾರೆ. ಈ ನಡುವೆ ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ಮಾತಿನ ಚಕಮಕಿಯೂ ನಡೆದಿದ್ದು ನಂತರ ಎಲ್ಲ ಹೋರಾಟಗಾರರನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಕೈ ಸಿಕ್ಕಿದೆ ಪೆನ್ ಡ್ರೈವ್ ಅಸ್ತ್ರ, ದೋಸ್ತಿಗೆ ಪ್ರಜ್ವಲ್ ಮುಜುಗರ. 14 ಕ್ಷೇತ್ರಗಳಲ್ಲಿ ಪೆಟ್ಟು ಬೀಳುತ್ತಾ
ದೋಸ್ತಿಗಳು ತಿರುಗೇಟು ಕೊಟ್ಟಿದ್ದೇಗೆ? ಪ್ರಜ್ವಲ್ ಪೆನ್ಡ್ರೈವ್ ಪ್ರಕರಣ ಚುನಾವಣಾ ಸಂದರ್ಭದಲ್ಲಿ ಕಾಂಗ್ರೆಸ್ ಪಾಲಿಗೆ ಬಯಸದೇ ಬಂದ ಭಾಗ್ಯದಂತೆ ಆಗಿದೆ. ಸ್ವತಃ ಮೈತ್ರಿ ನಾಯಕರೇ ಇದನ್ನ ತಪ್ಪು ಅಂತ ಒಪ್ಪಿಕೊಂಡು ಭಾರೀ ಮುಜುಗರ ಪಡ್ತಾ ಇದ್ದಾರೆ. ಹೀಗಿದ್ದಾಗ ಕಾಂಗ್ರೆಸ್ ಇದನ್ನ ಸಮರ್ಥವಾಗಿ ಬಳಸಿಕೊಳ್ಳಲಿಲ್ಲ ಅಂದ್ರೆ ಹೇಗೆ? ಅದಕ್ಕೆ ಕಾಂಗ್ರೆಸ್ ಸಹ ಈ ವಿಚಾರದಲ್ಲಿ ತಗ್ಗೋದೇ ಇಲ್ಲ ಅಂತ ಹೋರಾಟಕ್ಕೆ ಮುಂದಾಗಿದೆ. ಒಂದು ಕಡೆ ಸರ್ಕಾರದ ಕಡೆಯಿಂದ ಎಸ್ಐಟಿ ಫೀಲ್ಡ್ಗೆ ಇಳಿದಿದ್ರೆ, ಮತ್ತೊಂದು ಕಡೆ ಕಾಂಗ್ರೆಸ್ ಬಿಜೆಪಿ ಮತ್ತು ಜೆಡಿಎಸ್ ವಿರುದ್ಧ ಪೆನ್ಡ್ರೈವ್ ವಿಚಾರದಲ್ಲಿ ಹೋರಾಟಗಳನ್ನು ಮಾಡುತ್ತಾ ಇದೆ. ರಾಜ್ಯದಲ್ಲಿ 14 ಕ್ಷೇತ್ರಗಳಿಗೆ ಇನ್ನಷ್ಟೇ ಚುನಾವಣೆ ನಡೆಯಬೇಕಿದ್ದು, ಇದರಲ್ಲಿ ಕಾಂಗ್ರೆಸ್ ಮೇಲುಗೈ ಸಾಧಿಸಲು ಪ್ರಜ್ವಲ್ ಪೆನ್ಡ್ರೈವ್ ಪ್ರಕರಣವನ್ನ ಬಳಸಿಕೊಳ್ಳಲು ತೀರ್ಮಾನಿಸಿದೆ. ಮೈತ್ರಿ ಪಕ್ಷಗಳು ಪ್ರಜ್ವಲ್ ಅಂತವರನ್ನ ಚುನಾವಣೆಗೆ ನಿಲ್ಲಿಸಿ ಬೆಂಬಲಿಸಿವೆ. ಹೆಣ್ಣಿಗೆ ಮರ್ಯಾದೆ ಕೊಡದ, ತಾಯಿಗೆ ಗೌರವ ಕೊಡದ ಪಕ್ಷ ಅವರದ್ದು ಅಂತ ಬಿಂಬಿಸಲು ಕಾಂಗ್ರೆಸ್ ತಯಾರಿ ನಡೆಸಿದೆ. ಆದ್ರೆ ಮುಂದೆ ಹೀಗೆ ಆಗಬಹುದು ಅನ್ನೋದನ್ನ ಊಹಿಸಿದ್ದ ಮೈತ್ರಿ ಪಕ್ಷ, ನಾನು ಯಾವತ್ತಿಗೂ ಹೆಣ್ಣು ಮಕ್ಕಳ ಪರ, ಇಂಥ ಘಟನೆಗಳನ್ನ ಯಾವುದೇ ಕಾರಣಕ್ಕೂ ಬೆಂಬಲಿಸಲ್ಲ ಅಂತ ಹೇಳಿಕೆಗಳನ್ನ ಕೊಟ್ಟಿದೆ. ರಾಜ್ಯದಲ್ಲಿ ಪೆನ್ಡ್ರೈವ್ ಪ್ರಕರಣ ಸದ್ದು ಮಾಡ್ತಾ ಇರೋವಾಗಲೇ, ಇನ್ನೂ ತನಿಖೆ ನಡೀತಾ ಇರೋವಾಗಲೇ ಪ್ರಜ್ವಲ್ ರೇವಣ್ಣ ಅವರನ್ನ ಪಕ್ಷದಿಂದ ಅಮಾನತು ಮಾಡಲಾಗಿದೆ. ಆ ಮೂಲಕ ಆರೋಪಿಗಳನ್ನ ನಮ್ಮ ಪಕ್ಷ ಬೆಂಬಲಿಸಲ್ಲ ಅನ್ನೋದನ್ನ ತೋರಿಸಿದೆ. ಅಷ್ಟೇ ಅಲ್ಲದೆ ಸ್ವತಃ ಕುಮಾರಸ್ವಾಮಿಯೇ ಇದಕ್ಕೂ ಬಿಜೆಪಿಗೂ ಯಾವುದೇ ಸಂಬಂಧ ಇಲ್ಲ, ಇಂಥ ವಿಚಾರಗಳಲ್ಲಿ ರಾಜಕೀಯ ಮಾಡಬೇಡಿ ಅಂತ ಹೇಳಿದ್ದು, ತನಿಖೆಯಲ್ಲಿ ಆರೋಪ ಸಾಬೀತಾದ್ರೆ ಶಾಶ್ವತವಾಗಿ ಪ್ರಜ್ವಲ್ ಅವರನ್ನ ಸಸ್ಪೆಂಡ್ ಮಾಡಿ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಹೇಳಿದ್ದಾರೆ. ಆ ಮೂಲಕ ನಾವು ಆರೋಪಿಗಳನ್ನ ಬೆಂಬಲಿಸಲ್ಲ ಅನ್ನೋದನ್ನ ಹೇಳಿದ್ದಾರೆ. ಪೆನ್ಡ್ರೈವ್ ಹಿಂದೆ ಮಹಾನಾಯಕ ಡಿಕೆಶಿ ವಿರುದ್ಧ ಎಚ್ಡಿಕೆ ಗರಂ. ಪ್ರಜ್ವಲ್ ಪೆನ್ಡ್ರೈವ್ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ವಿಡಿಯೋ ಲೀಕ್ ಮಾಡಿದ್ದು ಯಾರು, ಪೆನ್ಡ್ರೈವ್ಗಳನ್ನ ರೋಡಲ್ಲಿ ಹಂಚಿದ್ಯಾರು ಅನ್ನೋದಕ್ಕೆ ಈಗ ಉತ್ತರ ಸಿಕ್ಕಿದೆ. ಪ್ರಜ್ವಲ್ ಪೆನ್ಡ್ರೈವ್ ಪುರಾಣದ ನಿರ್ದೇಶನ, ನಿರ್ಮಾಣ, ಹಂಚಿಕೆ ಯಾರದ್ದು ಅನ್ನೋ ಸಂಶಯ ಎಲ್ಲರನ್ನ ಕಾಡಿತ್ತು. ಆದ್ರೆ ಇದರ ಹಿಂದೆ ಮಹಾನ್ ನಾಯಕ ಇದ್ದಾನೆ. 2012ರ ವಿಡಿಯೋಗಳನ್ನ ಮಹಾನ್ ನಾಯಕನೇ ಆಚೆ ತಂದಿದ್ದಾನೆ ಅಂತ ಎಚ್ಡಿಕೆ ಆರೋಪ ಮಾಡಿದ್ದಾರೆ. ಎಸ್, ಎಚ್ಡಿಕೆ ಮತ್ತು ಕುಮಾರಸ್ವಾಮಿ ನಡುವಿನ ಜಿದ್ದು ನಿನ್ನೆ ಮೊನ್ನೆಯದ್ದಲ್ಲ. ಚುನಾವಣೆ ಬಂತು ಅಂದ್ರೆ ಇವರಿಬ್ಬರ ನಡುವಿನ ಬೆಂಕಿ ಒಮ್ಮೆಲೆ ಹೊತ್ಕೊಳ್ಳುತ್ತೆ. ಸದ್ಯ ಪ್ರಜ್ವಲ್ ಪೆನ್ಡ್ರೈವ್ ವಿಚಾರದಲ್ಲೂ ಎಚ್ಡಿಕೆ ಮತ್ತು ಡಿಕೆಶಿ ನಡುವೆ ಮಾತಿನ ಯುದ್ಧ ನಡೀತಾ ಇದ್ದು, ಮೊನ್ನೆ ಡಿಕೆಶಿ ಎಚ್ಡಿಕೆ ಈ ಹಿಂದೆ ತೋರಿಸಿದ್ದ ಪೆನ್ಡ್ರೈವ್ ಇದೇನಾ ಅಂತ ಕಾಲು ಎಳೆದಿದ್ರು. ಈಗ ಕುಮಾರಸ್ವಾಮಿ ಹೊಸದೊಂದು ಬಾಂಬ್ ಸಿಡಿಸಿದ್ದು, ಈ ಎಲ್ಲ ಪೆನ್ಡ್ರೈವ್ ಪುರಾಣಕ್ಕೆ ಕಾರಣ ಒಬ್ಬ ಮಹಾನ್ ನಾಯಕ ಅಂತ ಡಿಕೆಶಿ ವಿರುದ್ಧ ಆರೋಪಗಳನ್ನ ಮಾಡಿದ್ದಾರೆ. ಈ ಪ್ರಕರಣದಲ್ಲಿ ಯಾವ ರೀತಿಯಲ್ಲಿ ಪೆನ್ಡ್ರೈವ್ಗಳು ಸರ್ಕ್ಯುಲೇಟ್ ಆಯಿತು, ಸರ್ಕ್ಯುಲೇಟ್ ಮಾಡಿದಂಥ ಮಹಾನ್ ನಾಯಕ ಯಾರು, ಯಾವ ಕಾರಣಕ್ಕೋಸ್ಕರವಾಗಿ ಅದನ್ನು ಸರ್ಕ್ಯುಲೇಟ್ ಮಾಡಿದ್ರು, ಎಷ್ಟು ತಿಂಗಳ ಹಿಂದೆ ಆ ಮಹಾನ್ ನಾಯಕನಿಗೆ ವಿಷಯಗಳೆಲ್ಲ ಗೊತ್ತಿತ್ತು. ಇದನ್ನೇ ಇಲ್ಲಿರ್ತಕ್ಕಂಥ ಪ್ರಶ್ನೆ. ದೊಡ್ಡ ಅಪರಾಧ ಇಲ್ಲಿ ಏನ್ ನೀವು SIT ಕೊಟ್ಟಿದ್ದೀರಿ, ಅದಕ್ಕಿಂತಲೂ ಮಹಾನ್ ಅಪರಾಧ ಮಾಡಿರೋದು ಇದೇ ನಿಮ್ಮ ಕಾಂಗ್ರೆಸ್ನ ಮಹಾನ್ ನಾಯಕ ಡೆಪ್ಟಿ CM. ಇದ್ರ ಬಗ್ಗೆ ಸುದೀರ್ಘವಾಗಿ ಎಲ್ಲ ವಿಷಯ ಹೇಳೋಣ, ಚರ್ಚೆ ಮಾಡೋಣ, ಸಮಾಧಾನವಾಗಿ ಚರ್ಚೆ ಮಾಡೋಣ. ನಾನಿಲ್ಲಿ ಪಲಾಯನವಾದ ಮಾಡೋನಲ್ಲ. ಏನೇನು ನಡೆದಿದೆ ಸತ್ಯತೆಗಳು ಕಾನೂನು ವ್ಯಾಪ್ತಿನಲ್ಲಿ, ಇದರಲ್ಲಿ ಯಾರ್ಯಾರ ಮೇಲೆ ಕ್ರಮ ಆಗಬೇಕಾಗಿದೆ, ಇದೆಲ್ಲದರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡ್ತೀನಿ. ಇವನಿಗೆ ಹೆಂಗ್ರಿ ಸಿಕ್ತು, ನಿಮ್ಮ ಡೆಪ್ಟಿ CMಗೆ, ನಿಮ್ಮ ಡೆಪ್ಟಿ CMಗೆ ಹೆಂಗ್ರಿ ಸಿಕ್ತು, ನಿಮ್ಮ ಡೆಪ್ಟಿ CM ಇದರಲ್ಲಿ ಎಕ್ಸ್ಪರ್ಟ್ ಅಲ್ವೇನ್ರಿ? ಯಾಕೆ ನಿಮ್ಗೆ ಆ ಥರ ಚರ್ಚೆ ಮಾಡೋಣ. DCMಗೆ ವಿಡಿಯೋಗಳು ಹೆಂಗ್ ಸಿಕ್ತು, ಮಹಾನ್ ನಾಯಕ ಇಂಥದ್ರಲ್ಲಿ ಎಕ್ಸ್ಪರ್ಟ್. ಇವತ್ತು ಸಾಕಷ್ಟು ಮಹಿಳೆಯರ ಬಾಳನ್ನ ಬೀದಿಗೆ ತಂದಿದ್ದಾರೆ ಅಂತ DK ಶಿವಕುಮಾರ್ ವಿರುದ್ಧ ಎಚ್ಡಿಕೆ ಗಂಭೀರ ಆರೋಪಗಳನ್ನ ಮಾಡಿದ್ದಾರೆ. ಆರೋಪಿ ಬಗ್ಗೆ ತನಿಖೆ ಆಗೋದು, ಶಿಕ್ಷೆ ಆಗೋದು ಒಂದು ಹಂತ. ಆದ್ರೆ ಪೆನ್ಡ್ರೈವ್ಗಳು ಆಚೆ ಬಂದಿದ್ದು ಹೇಗೆ, ಮಹಿಳೆಯರ ಬದುಕನ್ನ ಬೀದಿಗೆ ತಂದಿದ್ದು ಯಾರು ಅನ್ನೋದ್ರ ಬಗ್ಗೆ ಚರ್ಚೆ ಆಗಬೇಕು ಅಂತ ಎಚ್ಡಿಕೆ ಹೇಳಿದ್ದಾರೆ. ಆ ನಾಯಕರು, ಕಾಂಗ್ರೆಸ್ ನಾಯಕರು ಮಹಿಳೆಯರಿಗೆ ಯಾವ ಮಟ್ಟದ ಗೌರವ ಕೊಟ್ಟಿದ್ದಾರೆ, ಆ ಮಹಿಳೆಯರ ಬದುಕನ್ನ ಯಾವ ರೀತಿ ಇವತ್ತು ಬೀದಿಗೆ ತಂದಿದ್ದಾರೆ, ಅದೆಲ್ಲವನ್ನ ಚರ್ಚೆ ಮಾಡಬೇಕಾಗಿದೆ. ಇಲ್ಲಿ ಪ್ರಶ್ನೆ, ಇಲ್ಲಿಯ ಈ ಪ್ರಕರಣದಲ್ಲಿ ಇರ್ತಕ್ಕಂಥ ಪ್ರಮುಖ ಆರೋಪಿಯ ಸತ್ಯಾಸತ್ಯತೆ ಹೊರಗೆ ಬರತಕ್ಕಂಥದ್ದು ಒಂದು ಭಾಗ. ಇಲ್ಲಿ ಪ್ರಶ್ನೆ, ನಾನೀಗಾಗಲೇ ಈ ಪ್ರಕರಣದ ವಿಷಯ ಹೊರಗೆ ಬಂದ ತಕ್ಷಣವೇ ನಾನು ಹೇಳಿದ್ದೇನೆ, ಉಪ್ಪು ತಿಂದವನು ನೀರು ಕುಡಿಲೇಬೇಕು. ತಪ್ಪು ಮಾಡಿರ್ತಕ್ಕಂಥವನು ಈ ನೆಲದ ಕಾನೂನಿನಲ್ಲಿ ಆ ಒಂದು ಶಿಕ್ಷೆಗೆ ಒಳಗಾಗಲೇಬೇಕಾಗ್ತದೆ. ಎಚ್ಡಿಕೆ ಡಿಕೆಶಿ ನಡುವೆ ಶುರುವಾಯಿತು ಮತ್ತೆ ಫೈಟ್. ಎಷ್ಟೊಂದು ಮುಜುಗರ, ಎಷ್ಟೊಂದು ಅವಮಾನ. ಇದನ್ನೆಲ್ಲ ನುಂಗ್ಕೊಂಡು ಎಚ್ಡಿಕೆ ಪ್ರಜ್ವಲ್ ಅವರನ್ನ ಅಮಾನತು ಮಾಡಿದ್ದಾರೆ. ಅದರ ಹಿಂದೆಯೇ ಡಿಕೆಶಿ ವಿರುದ್ಧ ಮುಗಿಬಿದ್ದಿದ್ದಾರೆ. ಇದರ ಹಿಂದೆ ಇರೋದು ಮಹಾನ್ ನಾಯಕ DK ಶಿವಕುಮಾರ್. ಅವರ ಬಳಿ ವಿಡಿಯೋ ಬಂದಿದ್ದು ಹೇಗೆ, ಎಲ್ಲವೂ ತನಿಖೆ ಆಗಬೇಕು. ಮಹಿಳೆಯರ ಬಾಳನ್ನ ಬೀದಿಗೆ ಇಟ್ಟವರಿಗೂ ಶಿಕ್ಷೆ ಆಗಬೇಕು ಅಂತ ಒತ್ತಾಯಿಸಿದ್ದಾರೆ. ಬೆಂಕಿ ಇಲ್ಲದೆ ಇದ್ರು ಡಿಕೆಶಿ ಮತ್ತು ಕುಮಾರಸ್ವಾಮಿ ನಡುವೆ ಹೊಗೆಯಾಡುತ್ತೆ. ಅಂಥದ್ರಲ್ಲಿ ಪ್ರಜ್ವಲ್ ವಿಚಾರದಲ್ಲಿ ಜ್ವಾಲಾಮುಖಿಯೇ ಎದ್ದು ಬುಸುಗುಡ್ತಾ ಇರುವಾಗ DKಶಿ ಎಚ್ಡಿಕೆ ವಾರ್ ಶುರುವಾಗದೇ ಇರುತ್ತಾ? ಖಂಡಿತ ಶುರುವಾಗಿದೆ.
ಎಂದಿನಂತೆ ಎಚ್.ಡಿ. ಕುಮಾರಸ್ವಾಮಿ ಡಿ.ಕೆ. ಶಿವಕುಮಾರ್ ಕಡೆ ಬೊಟ್ಟು ಮಾಡಿದ್ದಾರೆ. ಅವರೇ ಪೆನ್ ಡ್ರೈವ್ ಎಕ್ಸ್ಪರ್ಟ್ ಅಂತ ಹೇಳಿದ್ದಾರೆ. ಹಾಗೆ ಹೇಳಿದ್ರೆ ಡಿ.ಕೆ. ಶಿವಕುಮಾರ್ ಸುಮ್ಮನಿರ್ತಾರ? ಅವರು ಸುಮ್ಮನೆ ಇದ್ರು ಅವರ ಬ್ಲಡ್ ಸುಮ್ಮನಿರುತ್ತೆ. ಇಲ್ಲಿ ನೋಡಿ ಅವ್ರು ಏನ್ ಹೇಳಿದ್ದಾರೆ ಅಂತ. ನಾನಂತೂ ಇಂಥ ಚಿಲ್ಲರೆ ಕೆಲಸಕ್ಕಂತೂ ಕೈ ಹಾಕಕ್ಕೆ ಹೋಗ. ಏನಿದು ಚುನಾವಣೆಯಲ್ಲಿ ಎದುರಿಸೋ ನಾನು ಸಿದ್ದರಾಮಯ್ಯ. ಇದು ನಾನು ಯಾವತ್ತು ಜೋಬಲ್ಲಿ CD ಇದೆ, ಪೆನ್ ಡ್ರೈವ್ ಇದೆ, ಪೆನ್ ಡ್ರೈವ್ ಬಿಚ್ಚಿನಿ ಅಂತ ನಾನು ಯಾವತ್ತೂ ಹೇಳಕ್ಕೋಲ್ಲ. ಇದೇ ನೋಡಪ್ಪ ಕರೆದಿದ್ದೀನಿ ನಾನು, ಬಾಪ ಅಲ್ಲಿಗೆ ಅಸೆಂಬ್ಲಿಗೆ ಬಾ ಅಂತ ಕರೆದಿದ್ದೀನಿ. ಅದು ನಮ್ಮ ಬ್ಲಡ್. ಇದು ಇಲ್ಲಿ ಹೆಣ್ಮಕ್ಳ ಗೌರವದ ವಿಚಾರ. ಪಾಪ ಎಲ್ಲ ಪಾರ್ಟಿ ವರ್ಕರ್ಸು, ಜನತಾದಳದ ಕಾರ್ಯಕರ್ತರು ಯಾರು ಅವ್ರಿಗೆ ನೌಕರಿ ಕೊಟ್ಟಿದ್ದಾರೆ, ಯಾರು ನೌಕರಿ ಕೊಡಿಸಿದ್ದಾರೆ, ಯಾರ ಕಾಂಟ್ರಾಕ್ಟರ್ಗಳು, ಫ್ಯಾಮಿಲಿಗಳು, ಇವೆಲ್ಲ ಕೂಡ ಹೆಸರುಗಳು ಇವೆಲ್ಲ ಹೇಳ್ತಾ ಇದ್ದಾರೆ. ಅದು ನನ್ನ ಕಣ್ಣಲ್ಲಿ ನಾನು ನೋಡ್ತಾ ಇಲ್ಲ, ಜಸ್ಟ್ ನನಗೆ ಮಾಹಿತಿ ಬಂದಿದೆ. ಪ್ರಜ್ವಲ್ ಪೆನ್ ಡ್ರೈವ್ ವಿಚಾರದಲ್ಲಿ ಡಿಕೆಶಿ ಎಚ್.ಡಿ.ಕೆ ನಡುವೆ ಮಾತ್ರ ಫೈಟ್ ನಡೀತಾ ಇಲ್ಲ. ತಮಗೆ ಆಗಿರೋ ಮುಜುಗರದಿಂದ ಕಂಗಾಲಾಗಿರೋ ಎಚ್.ಡಿ.ಕೆ ಈಗ ಹೊಸ ವಿಚಾರಗಳ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದಾರೆ. ಸಿಎಂ ಕುಟುಂಬದಲ್ಲಿ ನಡೆದ ಪ್ರಕರಣವನ್ನು ಎಳೆದು ತಂದಿದ್ದಾರೆ. ಸಿಎಂ ಮನೆಯಲ್ಲಿ ಆಗ ಏನು ನಡೆದಿತ್ತು, ಆಗ ಮೋದಿ ಯಾವ ರೀತಿ ಸಹಾಯ ಮಾಡಿದ್ರು, ಸಹಾಯ ಮಾಡಿದ್ದಕ್ಕೆ ಈ ಬಳುವಳಿ ಕೊಡುತ್ತಿದ್ದೀರಾ, ಆಗ ಪಡೆದುಕೊಂಡ ಸಹಾಯಕ್ಕೆ ಕೃತಜ್ಞತೆ ಬೇಡವಾ ಅಂತ ಸಿಎಂ ವಿರುದ್ಧ ಕುಮಾರಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮುಖ್ಯಮಂತ್ರಿಗೆ ಅವ್ರ ಕುಟುಂಬದಲ್ಲಿ ನಡೀತಲ್ಲ ಪ್ರಕರಣ, ಯಾವ ನರೇಂದ್ರ ಮೋದಿ ಅವರು ಗೌರವ ಉಳಿಸ್ಕೊಟ್ರಲ್ಲ, ಅದಕ್ಕೆ ಇದು ಬಡವಳಿ ಕೊಡ್ತಾ ಇರೋದು ನರೇಂದ್ರ ಮೋದಿಗೆ. ಇದ್ಯಾವುದೋ ಪ್ರಕರಣ ಇಟ್ಕೊಂಡು ಮುಖ್ಯಮಂತ್ರಿಗಳಿಗೆ ಏನಾದರೂ ಅಲ್ಪ ಸ್ವಲ್ಪ ಅವ್ರಿಗೇನಾದರೂ ಕೃತಜ್ಞತೆ ಅನ್ನೋದಿದ್ರೆ ಮೊದಲು ಅಲ್ಲಿ ನಡೀತಲ್ಲ ಹಿಂದೆ, ಅದನ್ನ ಸ್ವಲ್ಪ ಜ್ಞಾಪಕ ಮಾಡ್ಕೊಳ್ಳಿ. ಅದು ಡಾಕ್ಯುಮೆಂಟ್ ಇದ್ದಾವೆ, ಚರ್ಚೆ ಮಾಡೋಣ. ಒಂದು ಪ್ರಕರಣ ಈಗ ಹಲವು ವಿಚಾರಗಳಿಗೆ ಎಡೆಮಾಡಿ ಕೊಡ್ತಾ ಇದ್ದು ದಿನದಿಂದ ದಿನಕ್ಕೆ ಹೊಸ ರೂಪಗಳನ್ನ ಪಡೆದುಕೊಳ್ತಾ ಇದೆ. ರಾಜಕೀಯ ವಲಯದಲ್ಲಿ ಪೆನ್ ಡ್ರೈವ್ ಜಟಾಪಟಿ ಜೋರಾಗಿರುವಾಗಲೇ ಪೆನ್ ಡ್ರೈವ್ ಡಿಸ್ಟ್ರಿಬ್ಯೂಟ್ ಮಾಡಿದ್ದು ಯಾರು ಅನ್ನೋ ಚರ್ಚೆಗಳು ಆಗ್ತಾ ಇದ್ದು, ಆ ಪೆನ್ ಡ್ರೈವ್ ನಾನೇ ಕೊಟ್ಟಿದ್ದು ಅಂತ ಒಬ್ಬ ವ್ಯಕ್ತಿ ಮುಂದೆ ಬಂದು ಹೊಸ ಬಾಂಬ್ ಸಿಡಿಸಿದ್ದಾರೆ. ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣದಲ್ಲಿ ಸ್ಫೋಟಕ ವಿಚಾರ ಬಹಿರಂಗ. ಅಜ್ಞಾತ ಸ್ಥಳದಿಂದ ವಿಡಿಯೋ ಮಾಡಿದ ಪ್ರಜ್ವಲ್ ಮಾಜಿ ಕಾರು ಚಾಲಕ ಹೇಳಿದ್ದೇನು? 15 ವರ್ಷಗಳ ಹಳೆ ಕಥೆಯನ್ನ ಬಿಚ್ಚಿಟ್ರ ಕಾರ್ತಿಕ್. ಪ್ರಜ್ವಲ್ ಪೆನ್ ಡ್ರೈವ್ ಲೀಕ್ ಮಾಡಿದ್ದು ಯಾರು? ಕಾರು ಚಾಲಕನ ಅಥವಾ ಹೊಳೆ ನರಸೀಪುರ ಬಿಜೆಪಿ ಮುಖಂಡನ ಅಥವಾ ಮಹಾನಾಯಕನ? ಇಲ್ಲಿದೆ ನೋಡಿ ಆ ಕುರಿತ ಡೀಟೇಲ್ಸ್. ಭಾರತದ ಇತಿಹಾಸದಲ್ಲೇ ಕಂಡು ಕೇಳರಿಯದ ಮಹಾಲೈಂಗಿಕ ಹಗರಣದಲ್ಲಿ ಈಗ ದಿನಕ್ಕೊಂದು ವಿಚಾರ ಆಚೆ ಬರ್ತಾ ಇದೆ. ಬಗೆದಷ್ಟು ಕರ್ಮಕಾಂಡ ಬಯಲಾಗ್ತಾ ಇದೆ. ಇದರಲ್ಲಿ ಪ್ರಜ್ವಲ್ ಮಾತ್ರ ಅಲ್ಲ, ಅವರ ತಂದೆ ರೇವಣ್ಣ ಪಾತ್ರ ಸಹ ಇದೆ ಅಂತ ದೂರುಗಳು ಕೇಳಿ ಬಂದಿವೆ. ಈಗಾಗಲೇ ಎಸ್ಐಟಿ ತಂಡ 5ಕ್ಕೂ ಹೆಚ್ಚು ಸಂತ್ರಸ್ತೆಯರನ್ನ ವಿಚಾರಣೆ ಮಾಡಿ ಹೇಳಿಕೆ ಪಡೆದಿದ್ದು, ಇದರ ನಡುವೆಯೇ ಮತ್ತೊಂದು ಸ್ಫೋಟಕ ವಿಚಾರ ಬಹಿರಂಗವಾಗಿದೆ. ಪೆನ್ ಡ್ರೈವ್ ಪ್ರಕರಣದಲ್ಲಿ ಸ್ಫೋಟಕ ವಿಚಾರ ಬಹಿರಂಗ. 15 ವರ್ಷಗಳ ಕಥೆ ಬಿಚ್ಚಿಟ್ಟ ಪ್ರಜ್ವಲ್ ಮಾಜಿ ಕಾರು ಚಾಲಕ. ಪೆನ್ ಡ್ರೈವ್ ಕೊಟ್ಟಿದ್ದು ಚಾಲಕ, ವಿಡಿಯೋ ಲೀಕ್ ಮಾಡಿದ್ಯಾರು? ಪೆನ್ ಡ್ರೈವ್ ವಿಚಾರ ಈಗ ಒಂದು ಕುಟುಂಬದ ವಿಷಯವಾಗಿ ಉಳಿದಿಲ್ಲ, ಅಥವಾ ಒಂದು ಜಿಲ್ಲೆ ಅಥವಾ ರಾಜ್ಯದ ವಿಷಯವಾಗಿ ಉಳಿದಿಲ್ಲ. ಪೆನ್ ಡ್ರೈವ್ ಇಡೀ ದೇಶದಾದ್ಯಂತ ಸದ್ದು ಮಾಡ್ತಾ ಇದೆ. ಈಗಾಗಲೇ ಪಕ್ಷದಿಂದ ಪ್ರಜ್ವಲ್ ತಲೆದಂಡವಾಗಿದೆ. ಎಸ್ಐಟಿ ತನಿಖೆ ಚುರುಕಿನಿಂದ ನಡೀತಾ ಇದೆ. ಇದರ ಜೊತೆಗೆ ಈಗ ವಿಡಿಯೋ ಲೀಕ್ ಮಾಡಿದವರು ಯಾರು, ಹೆಣ್ಣು ಮಕ್ಕಳ ಮಾನ ಹರಾಜು ಹಾಕಿದವರ ವಿರುದ್ಧವೂ ಕ್ರಮ ಕೈಗೊಳ್ಳಬೇಕು ಅನ್ನೋ ಆರೋಪಗಳು ಕೇಳಿಬಂದಿದ್ದು, ವಿಡಿಯೋ ಯಾರ ಬಳಿ ಇತ್ತು, ಅದು ಎಲ್ಲಿಗೆ ಹೋಯ್ತು, ಕೊನೆಗೆ ಹೇಗೆ ಲೀಕ್ ಆಯ್ತು ಅನ್ನೋದ್ರ ಬಗ್ಗೆ ರೇವಣ್ಣ ಅವರ ಮನೆಯಲ್ಲಿ ಕೆಲಸ ಮಾಡಿಕೊಂಡಿದ್ದ ವ್ಯಕ್ತಿ ಬಹಿರಂಗಪಡಿಸಿದ್ದಾರೆ. ನಿನ್ನ ಫೋಟೋಸು ವಿಡಿಯೋಸು ಎರಡೂ ನನ್ನ ಕೈಲಿ ಕೊಡು, ನಾನು ಅದಕ್ಕೆ ಜಡ್ಜ್ ಮುಂದೆ ಸಬ್ಮಿಟ್ ಮಾಡ್ತೀನಿ. ನಾನು ಯಾರಿಗೆ ಅದು ತೋರ್ಸೋದಾಗಿ ಇನ್ನೊಂದಲ್ಲಿ ಏನು ಮಾಡಲ್ಲ. ಜಡ್ಜ್ ಮುಂದೆ ಕೊಟ್ಟರೆ ನಿನಗೆ ಸ್ಟೇ ವೇಕೆಟ್ ಮಾಡೋದಕ್ಕೆ ನಿಮ್ಗೆ ಏನು ಕಾನ್ ರೀತಿ ತುಡುಕಾಗ್ದಾರೆ ನಾನು ನೋಡ್ಕೊಳ್ತೀನಿ ಅಂತೇಳಿ ಇದೇ ಬಿಜೆಪಿ ಅಭ್ಯರ್ಥಿ ದೇವರಾಜೇಗೌಡ ಅವರು ಹೇಳಿರ್ತಾರೆ ನನಗೆ. ಅವ್ರು ನಂಬಿ ನಾನೇನು ಮಾಡ್ತೀನಿ, ನನ್ನ ಹತ್ರ ಇದ್ದಂಥ ಒಂದು ಕಾಪಿನ ಅವ್ರಿಗೆ ಕೊಡ್ತೀನಿ. ಅವ್ರು ಅದನ್ನ ಯೂಸ್ ಮಾಡ್ಕೊಂಡು, ಅವ್ರು ಸ್ವಾರ್ಥಕ್ಕೆ ಯೂಸ್ ಮಾಡ್ಕೊಂಡ್ರು, ಏನಕ್ಕೆ ಯೂಸ್ ಮಾಡ್ಕೊಂಡು ನನಗಂತೂ ಗೊತ್ತಿಲ್ಲ. ಕೊಟ್ಬಿಟ್ಟು ನಾನು ವಕಾಲತಿಗೆಲ್ಲ ಸೈನ್ ಮಾಡ್ಬಿಟ್ಟು ಕೇಸನ್ನ ಮೂವ್ ಮಾಡಿ ಅಂತ ಹೇಳ್ಬಿಟ್ಟು ಬರ್ತೀನಿ. ಅವ್ರೇನ್ ಮಾಡ್ತಾರೆ, ಕೇಸ್ನ ಮೂವ್ ಮಾಡಿರೋದಿಲ್ಲ ಹಂಗೆ ಇರುತ್ತೆ. ಇನ್ನೊಂದು ತಿಂಗಳಾದ್ಮೇಲೆ ನಾನು ಮತ್ತೆ ಹೋಗಿ ಕೇಳ್ತೀನಿ, ಏನಾಯ್ತಣ್ಣ ಇದು ಕೇಸು ಅಂತ ಹೇಳ್ಬಿಟ್ಟು ಕೇಳ್ತೀನಿ. ಅದಕ್ಕೆ ಅವರಿದ್ದರು ಇಲ್ಲ ಇದು ಸದ್ಯಕ್ಕೆ ಹೀಗೆ ಮಾಡೋಕ್ಕಾಗಲ್ಲ, ಮುಂದೆ ನೆಕ್ಸ್ಟ್ ಸ್ಟೆಪ್ ನೋಡೋಣ, ಇರೋ ಒಂದು ಸ್ವಲ್ಪ ದಿವಸ ವೆಯ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಂತ ಹೇಳಿದ್ಮೇಲೆ ನಾನು ಹಂಗೆ ಸರಿ ಅಂತ ಸುಮ್ಮನೆ ಹಾಕ್ತೀನಿ. ನಾನು ಮತ್ತೇನು ಇದು ಮಾಡಕ್ ಹೋಗಲ್ಲ ಅವ್ರ ಹತ್ರ. ಮತ್ತೆ ನಾನು ಅವ್ರ ಹತ್ರ ಏನ್ ಕಾಪಿ ಕೊಟ್ಟಿರ್ತೀನಿ ಅದು ಆ ಕಾಪಿ ಅವರೇ ಇಟ್ಕೊಂತಾರೆ. ಮತ್ತೆ ಕೇಳ್ತೀನಿ ನಾನು, ಇಲ್ಲ ಇದು ಕೋರ್ಟಿಗೆ ಸಬ್ಮಿಟ್ ಮಾಡಬೇಕು, ನನ್ನ ಹತ್ರ ಇರ್ಲಿ ಬಿಡು ಅಂತ ಹೇಳ್ತಾರೆ. ವಿಡಿಯೋ ನನ್ನ ಬಳಿಯೇ ಇತ್ತು, ಅದಕ್ಕೆ ತಡೆಯಾಜ್ಞೆ ತಂದ ನಂತರ ನನ್ನ ಬಳಿಯಿಂದ ವಕೀಲ ಹಾಗೂ ಬಿಜೆಪಿ ಮುಖಂಡ ದೇವರಾಜೇಗೌಡ ತೆಗೆದುಕೊಂಡಿದ್ರು.
ಅದು ಅವರ ಕೈಗೆ ಸಿಕ್ಕ ನಂತರ ರೇವಣ್ಣ ಕುಟುಂಬಕ್ಕೆ ಬೆದರಿಕೆಗಳನ್ನು ಹಾಕಿದ್ರು. ಅವರಿಗೆ ಬಿಟ್ಟು ಬೇರೆ ಯಾರಿಗೂ ನಾನು ವಿಡಿಯೋಗಳನ್ನ ಕೊಟ್ಟಿಲ್ಲ, ಲೀಕ್ ಮಾಡಿದ್ರೆ ಅವರೇ ಮಾಡಿರಬೇಕು ಅಂತ ವಕೀಲ ದೇವರಾಜೇಗೌಡ ವಿರುದ್ಧ ಕಾರ್ತಿಕ್ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಆದ್ರೆ ವಕೀಲ ದೇವರಾಜೇಗೌಡ ಬೇರೆಯದ್ದೇ ರೀತಿಯ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಕಾರ್ತಿಕ್ ಅನ್ನೋ ವ್ಯಕ್ತಿ ಕಾಂಗ್ರೆಸ್ ಬಳಿ ಮೊದಲೇ ಅಪ್ರೋಚ್ ಆಗಿದ್ದಾನೆ, ಆನಂತರ ನನ್ನ ಬಳಿ ಬಂದಿದ್ದಾನೆ. ಕಾಂಗ್ರೆಸ್ನವರಿಂದ ನ್ಯಾಯ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ನನ್ನ ಬಳಿ ಬಂದೆ ಅಂತ ಆತನೇ ಹೇಳ್ಕೊಂಡಿದ್ದಾನೆ. ಹಾಗಾಗಿ ಕಾಂಗ್ರೆಸ್ಗೆ ವಿಡಿಯೋ ಕೊಟ್ಟಿದ್ದಾನೆ ಅನ್ನೋದು ಪ್ರೂವ್ ಆಗಿದೆ ಅಲ್ವಾ ಅಂತ ದೇವರಾಜೇಗೌಡ ಹೇಳಿದ್ದಾರೆ. ಹಾಸನದಲ್ಲಿ ಚುನಾವಣೆ ನಡೆದಿದ್ದು ಜೆಡಿಎಸ್ ಮತ್ತು ಕಾಂಗ್ರೆಸ್ ನಡುವೆ. ಚುನಾವಣೆ ಲಾಭ ಪಡೆದುಕೊಳ್ಳಲು ಕಾಂಗ್ರೆಸ್ನವರೇ ವಿಡಿಯೋ ಬಿಡುಗಡೆ ಮಾಡಿದ್ದಾರೆ. ಇದರಲ್ಲಿ ನನ್ನದಾಗಲಿ ಬಿಜೆಪಿ ಪಾತ್ರವಾಗಲಿ ಏನೂ ಇಲ್ಲ ಅಂತ ವಕೀಲ ದೇವರಾಜೇಗೌಡ ಹೇಳಿದ್ದಾರೆ. ಸರ್ ದಯವಿಟ್ಟು ಆ ವಿಡಿಯೋ ನೋಡಿ. ಅಲ್ಲಿ ನಾನು ಕಾಂಗ್ರೆಸ್ ನರ್ತಕ್ಕೆ ಹೋದೆ, ನಾನಲ್ಲಿ ಅವ್ರಿಗೆ ನ್ಯಾಯ ಸಿಗ್ಲಿಲ್ಲ, ಹಾಗಾಗಿ ಪೆನ್ ಡ್ರೈವ್ ನನಗೆ ಕೊಟ್ಟೆ ಅಂತ ಹೇಳ್ತಾರೆ. ಅಲ್ಲಿ ಇವನಿಗೆ ಪೆನ್ ಡ್ರೈವ್ ಕೊಟ್ಟದ್ದು ಯಾರು? ಎಲ್ಲಿಂದ ಬಂದು ಪೆನ್ ಡ್ರೈವ್ ಇದು? ಕಾಂಗ್ರೆಸ್ ನರ್ತಕ್ಕೆ ಹೋಗಿ ಅವ್ರೇನು ನ್ಯಾಯ ಕೊಡ್ಲಿಲ್ಲ ಅಂತ ಬಂದವ್ರೆ ಅಂತ ಅಂದ್ರೆ ಫಸ್ಟ್ ಕಾಂಗ್ರೆಸ್ ಅಪ್ರೋಚ್ ಆಗಿದ್ದಂತ ಆಯ್ತಲ್ವ, ಸಾಬೀತಾಯ್ತಲ್ವಾ? ಅಲ್ಲಿ ಕಾಂಗ್ರೆಸ್ ನಲ್ಲಿ ಕೊಟ್ಟವ್ರಂತ ಪ್ರೂವ್ ಆಯ್ತಲ್ವಾ? ಅಲ್ಲಿ ನಾನು ಲಾಯರ್ ಆಗಿ ನಂತಕ್ಕೆ ಹೆಂಗ್ ಕೊಟ್ಟವನೆ ಅಂತ ಅಲ್ಲಿ ಇವನು 82ನೇ ರೆಸ್ಪಾಂಡೆಂಟ್ ಇವನು ಆ ಕೇಸಲ್ಲಿ. ಲಾಯರ್ಗೆ ಏನು ಕೊಡ್ಬೇಕು ಅದು ಕೊಟ್ಟವನಲ್ಲಿ. ನಾನು ಏನು ಹೇಳಿದ್ದೀನಿ ಅಲ್ಲಿ, ಅದು ಕೋರ್ಟಿಗೆ ಮಾತ್ರ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳಿದ್ದೀನಿ ನಾವಲ್ಲಿ. ನಾವೆಲ್ಲೂ ಮಾಡಿಲ್ಲ ಅದರಲ್ಲಿ. ಸೊ ಈ ವಿಡಿಯೋ ಹೆಂಗ್ ಲೀಕ್ ಆಯ್ತು? ಅಲ್ಲಿ ಈ ಚುನಾವಣೆಯನ್ನು MP ಕ್ಯಾಂಡಿಡೇಟ್ಗೆ ನಮ್ಮ BJP-ಅವರ ಕಂಟೆಸ್ಟ್ ಮಾಡಿದ್ರು JDS-ನವರು ಮತ್ತೆ ಕಾಂಗ್ರೆಸ್ನವರಲ್ಲಿ ಇರೋದು. JDS-ನವರು ವಿಡಿಯೋ ಅದು ಕಾಂಗ್ರೆಸ್ನ ಲಾಭ ಪಡ್ಕೊಳ್ಳೋಕ್ಕೋಸ್ಕರ ವೋಟ್ ಬ್ಯಾಂಕಿಂಗ್ಗೋಸ್ಕರ ಬಿಡುಗಡೆ ಮಾಡ್ಯಾರೆ. ತಪ್ಪೇನಾರಲ್ಲಿ ಅವರಲ್ಲಿ? ಇದರಿಂದ ವಿಡಿಯೋ ಲೀಕ್ ಮಾಡಿದ್ದು ಕಾಂಗ್ರೆಸ್ನವರ, ಕಾರು ಚಾಲಕ ಕಾರ್ತಿಕ್ ಅಥವಾ ದೇವರಾಜೇಗೌಡನ ಅನ್ನೋದು ಮತ್ತೊಮ್ಮೆ ಸಸ್ಪೆನ್ಸ್ ಆಗಿ ಉಳಿದುಕೊಂಡಿದೆ. ಇದರ ನಡುವೆ HD ಕುಮಾರಸ್ವಾಮಿ DKಶ ಕೈವಾಡದ ಬಗ್ಗೆ ಅನುಮಾನಿಸಿದ್ದು ಪೆನ್ ಡ್ರೈವ್ ಹಿಂದೆ ಇರೋದು ಮಹಾನ್ ನಾಯಕ ಅಂತ ಆರೋಪಿಸಿದ್ದಾರೆ. ಹಾಗಾಗಿ ಪೆನ್ ಡ್ರೈವ್ ರಿಲೀಸ್ ಮಾಡಿ ಮಹಿಳೆಯರ ಮಾನ ಕಳೆದಿದ್ದು ಯಾರು ಅನ್ನೋದು SIT ತನಿಖೆ ನಂತರವಷ್ಟೇ ಗೊತ್ತಾಗಬೇಕಿದೆ.